ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಟಿಫನ್ ಆದ ನಂತರ ಮಾಡೋವಂಥ ಒಂದಷ್ಟು ಕೆಲಸಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೊರಡುವಾಗ ನಾವು ಬಟ್ಟೆಗಳನ್ನ ಹೇಗೆ ಬೇಕೋ ಹಾಗೆ ಇಟ್ಬಿಟ್ಟು ಹೋಗಿರ್ತೀವಿ. ಅದನ್ನು ಮತ್ತೆ ವಾರ್ಡ್ರೋಬ್ ನೋಡಿದಾಗ ನಮಗೇ ಅನಿಸುತ್ತೆ ಎಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀವಿ ಅಂತ. ಈ ರೀತಿ ಟಿಫನ್ ಆದಮೇಲೆ ಫ್ರೀ ಟೈಮ್ ಸಿಕ್ಕಾಗ ನಾವು ಈ ರೀತಿ ಎಲ್ಲದನ್ನು ಜೋಡಿಸಿ ಇಡೋದ್ರಿಂದ ನಮಗೆ ತುಂಬ ನೀಟಾಗಿ ಅನಿಸುತ್ತೆ. ಯಾವುದಾದ್ರು ಫಂಕ್ಷನ್ಸ್ಗೆ ರೆಗ್ಯುಲರ್ ಆಗಿ ಉಡೋವಂಥ ಸ್ಯಾರಿಗಳನ್ನ ಮಾತ್ರ ನಾನು ಈ ವಾರ್ಡ್ರೋಬಲ್ಲಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಗ್ರ್ಯಾಂಡಾಗಿರೋ ಅಂಥ ಸ್ಯಾರಿಗಳನ್ನ ನಾನು ಸೂಟ್ ಕೇಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಹಬ್ಬಗಳು ಬಂದಾಗ ನನಗೆ ಸ್ಯಾರಿ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಹಬ್ಬಗಳಾದರೂ ನಾನು ಸ್ಯಾರಿ ಹಾಕೋದನ್ನು ಮಿಸ್ ಮಾಡೋದೇ ಇಲ್ಲ. ಮತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಾದರೂ ಸಹ ನಾನು ಸ್ಯಾರಿನ ಉಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಸ್ಯಾರಿನ ಹೊರಗಡೆ ಹಾಕ್ಕೊಂಡು ಹೋದಾಗ ಅದನ್ನು ಡೈರೆಕ್ಟಾಗಿ ವಾರ್ಡ್ರೋಬಲ್ಲಿ ತಂದು ಇಡೋದಕ್ಕಿಂತ ಸ್ವಲ್ಪ ಹೊತ್ತು ಗಾಳಿಗೆ ಹಾರೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಮಡಚಿ ಇಟ್ಟರೆ ಸೀರೆಗಳು ತುಂಬಾ ಬಾಳಿಕೆ ಬರುತ್ತೆ. ನನ್ನ ಹತ್ರ ಜಾಸ್ತಿ ಸ್ಯಾರಿಗಳು ಕಲೆಕ್ಷನ್ಸ್ ಇಲ್ಲ. ಯಾಕೆ ಅಂದರೆ ಒಂದು ಸ್ಯಾರಿನ ಎಷ್ಟು ಸಲ ಅಂತ ಉಡೋಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಒಂದು ಸಲ ಒಂದು ಸ್ಯಾರಿನ ಒಂದು ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋದರೆ ನೆಕ್ಸ್ಟ್ ಸಲ ಅದನ್ನು ಉಡೋದಕ್ಕೆ ಒಂದು 6 ಮಂತ್ಸ್ ಆದರೂ ಬೇಕಾಗುತ್ತೆ. ಯಾಕೆ ಅಂದರೆ ಪದೇ ಪದೇ ಒಂದೇ ಸ್ಯಾರಿನ ಎಷ್ಟು ಅಂತ ಬಳಸೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ನಾನು ಜಾಸ್ತಿ ಸ್ಯಾರಿನ ತೊಗೊಳ್ಳೋದಿಲ್ಲ. ಸ್ಯಾರಿಗಳ ಮೇಲೆ ಜಾಸ್ತಿ ದುಡ್ಡನ್ನು ಹಾಕೋದ್ರಿಂದ ನನಗೆ ಹಣ ವ್ಯರ್ಥ ಅಂತ ಅನಿಸುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಸ್ಯಾರಿನ ತೊಗೊಂಡ್ರೂ ಅದನ್ನು ಜಾಸ್ತಿ ಸಲ ಉಡೋದಕ್ಕಾಗಲ್ಲ. ಹಾಗಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಜಾಸ್ತಿ ದುಡ್ಡನ್ನು ಹಾಕಬೇಡಿ ಸೀರೆಗಳಿಗೆ ಅಂತಲೇ. ಅದರ ಬದಲಾಗಿ ಬೇರೆದಕ್ಕೆ ಅಂತ ಇನ್ವೆಸ್ಟ್ ಮಾಡಿ. ಈ ರೀತಿ ಸೀರೆಗೆ ದುಡ್ಡು ಹಾಕೋದ್ರಿಂದ ತುಂಬ ವ್ಯರ್ಥ ಅಂತ ಅನಿಸುತ್ತೆ, ವೇಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸಾರಿ, ಇದು ಮೈ ಒಪಿನಿಯನ್. ನಿಮಗೂ ಹೀಗೆ ಅನಿಸುತ್ತಾ ನನ್ನಾಗೆ ಕಮೆಂಟ್ ಮಾಡಿ. ಎಷ್ಟೇ ಡ್ರೆಸ್ಸಸ್ ಇದ್ರೂ ಹೆಣ್ಮಕ್ಳಿಗೆ ಸ್ಯಾರಿ ಮೇಲೆ ಅಟ್ರ್ಯಾಕ್ಷನ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಏನೇ ಆದರೂ ಸೀರೆ ಉಟ್ಟಾಗ ಹೆಣ್ಮಕ್ಳು ತುಂಬ ಮುದ್ದಾಗಿ ಕಾಣಿಸ್ತಾರೆ ಅಲ್ವಾ? ವಾರ್ಡ್ರೋಬಲ್ಲಿ ಸೀರೆಗಳನ್ನೆಲ್ಲ ಮಡಚಿ ಇಟ್ಟಾದ ನಂತರ ನಾನಿಲ್ಲಿ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ತಲೆಗೆ ಸ್ನಾನ ಮಾಡೋ ಮುಂಚೆ ಒಂದು ದಿನ ಅಥವಾ 1 ಅವರ್ ಮುಂಚೆನೇ ನಾನು ಆಯಿಲ್ನ ಮೆಸೇಜ್ ಮಾಡ್ಕೊತೀನಿ. ಹೇರ್ ತುಂಬ ಡ್ರೈ ಅನ್ನಿಸ್ದಾಗ ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ನಾನು ಹಾಕ್ಕೊತೀನಿ. ಇಲ್ಲ ಅಂದಾಗ ನಾರ್ಮಲ್ಲಾಗಿ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ. ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಇದ್ದಾಗ ಒಂದಿನ ಮುಂಚೆನೇ ಈ ರೀತಿ ಆಯಿಲ್ನ ಚೆನ್ನಾಗಿ ಹೇರ್ಗೆ ಮಸಾಜ್ ಮಾಡಿ ನಂತರ ತಲೆ ಸ್ನಾನ ಮಾಡೋದ್ರಿಂದ ಹೇರ್ ಸ್ಮೂತ್ ಅಂತ ಅನಿಸುತ್ತೆ ಮತ್ತು ಫ್ರೆಶ್ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಡ್ರೈನೆಸ್ ಅಂತ ಅನಿಸುತ್ತೆ. ನಂತರ ನಾನಿಲ್ಲಿ ಒಂದಷ್ಟು ಮ್ಯಾಟ್ಗಳನ್ನ ವಾಶ್ ಮಾಡೋದಿತ್ತು. ಅವುಗಳನ್ನು ಬಿಸಿ ನೀರಲ್ಲಿ ಸ್ವಲ್ಪ ಸೋಪಿನ ಪೌಡರನ್ನು ಹಾಕಿ ನೆನೆಸೋದಕ್ಕೆ ಅಂತ ಹೇಳಿ 1 ಅವರ್ ಬಿಡ್ತಾಯಿದ್ದೀನಿ. 1 ಅವರ್ ಆದಮೇಲೆ ಇದನ್ನು ಕೈಯಲ್ಲೇ ನಾನು ವಾಶ್ ಮಾಡ್ಕೊತೀನಿ. ಕೈಯಲ್ಲೇ ವಾಶ್ ಮಾಡೋದ್ರಿಂದ ನೀಟಾಗಿ ಕೊಳೆ ಬಿಡುತ್ತೆ ಅಂತ ಅಷ್ಟೇ. ಬೆಳಗ್ಗೆ ಟೈಮಲ್ಲಿ ಟಿಫನ್ ಮಾಡೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಕಸ ಗುಡಿಸ್ಕೊಂಡಿರ್ತೀನಿ. ಮತ್ತು ಸಂಜೆ ಎಲ್ಲ ಟಿಫನ್ನು ಮತ್ತು ಊಟ ಆದ ನಂತರ ನೀಟಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರ್ತೀನಿ. ಜಾಸ್ತಿ ಸಂಜೆ ಟೈಮಲ್ಲೇ ನಾನು ನೆಲ ಒರೆಸೋದು, ಏಕೆಂದರೆ ಎಲ್ಲ ಕೆಲಸಗಳು ಸಹ ಮುಗಿದಿರುತ್ತೆ ಮತ್ತು ಮನೆ ನೀಟಾಗಿರುತ್ತೆ ಅಂತ ಹೇಳಿ. ಬಾಚಣಿಗೆಗಳನ್ನ ಆವಾಗ ಈ ರೀತಿ ಒಂದು ಬ್ರಷನ್ನು ಇಟ್ಕೊಂಡು ಸಪ್ರೇಟಾಗಿ ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಈ ರೀತಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದರೆ ಬಾಚಣಿಗೆಗಳು ಸಹ ಯಾವಾಗಲೂ ಕ್ಲೀನಾಗಿ ಇರುತ್ತೆ. ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬ್ರಷ್ ಮಾಡಿದ್ರೆ ಸಾಕು, ತುಂಬ ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಸ್ವಲ್ಪ ಹೊತ್ತು ಇದನ್ನು ನೀರೆಲ್ಲ ಡ್ರೈ ಆಗೋದಕ್ಕೆ ಅಂತ ಈ ರೀತಿ ಇಡ್ತೀನಿ.
ಒಂದಷ್ಟು ಕೆಲಸಗಳು ಆದ ನಂತರ ನೆಕ್ಸ್ಟು ನಾಳೆ ಟಿಫನ್ಗೆ ಏನು ಬೇಕು ಅಂತ ಹೇಳಿ ಇವತ್ತೇ ರೆಡಿ ಮಾಡ್ಕೊತೀನಿ. ತರಕಾರಿ ವಾಶ್ ಮಾಡೋದಿರ್ಬೋದು ಅಥವಾ ಸೊಪ್ಪುಗಳನ್ನ ಬಿಡಿಸೋದಿರ್ಬೋದು, ಈ ರೀತಿ ಕೆಲಸಗಳನ್ನ ನಾನು ಫ್ರೀ ಟೈಮಲ್ಲಿ ಊಟ ಆದ ನಂತರ ಈ ರೀತಿ ಎಲ್ಲ ಮಾಡ್ಕೊತೀನಿ. ಮುಂಚೆನೇ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋ ಟೈಮ್ಗೆ ನಾವು ಅರ್ಜೆಂಟಾಗಿ ಬಿಡಿಸೋ ಅಂಥ ನೆಸೆಸಿಟಿ ಇರಲ್ಲ. ಸೊಪ್ಪಾಗಲಿ ಅಥವಾ ತರಕಾರಿ ಆಗಲಿ ವಾಶ್ ಮಾಡೋದು ಅಥವಾ ಬಿಡಿಸಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವು ಬಿಡಿಸಿದಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇವುಗಳಿಗೆ ಸಪ್ರೇಟಾಗಿ ಅಂತ ನಾನೇನು ಬಾಕ್ಸ್ ತೊಗೊಳ್ಳೋದಿಲ್ಲ. ಸ್ವೀಟ್ಸ್ ತಂದಿರೋ ಬಾಕ್ಸ್ ಇರುತ್ತೆ ಅಥವಾ ಡೇಟ್ಸ್ ತಂದಿರೋ ಬಾಕ್ಸ್ ಇರುತ್ತೆ, ಅವನ್ನ ಈ ರೀತಿ ಬಳಸ್ಕೊಳ್ಬೋದು. ಹಸಿಮೆಣಸಿನ್ಕಾಯಿನ ನಾನು ಜಾಸ್ತಿ ಬಳಸೋದಿಲ್ಲ, ಒಣಮೆಣ್ಸಿನ್ಕಾಯಿನೇ ಪ್ರತಿಯೊಂದಕ್ಕೂ ಯೂಸ್ ಮಾಡೋದು. ಈ ಚಿತ್ರಾನ್ನ ಉಪ್ಪಿಟ್ಟಿಗೆ ಮಾತ್ರ ನನಗೆ ಹಸಿಮೆಣಸಿನ್ಕಾಯಿ ಇರಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ ಹೇಳಿ. ಮತ್ತು ಬೋಂಡ ಈ ರೀತಿ ಮಾಡೋದಕ್ಕೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ. ಸೊಪ್ಪುಗಳು ತಂದಾಗ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಅದ್ರ ಬೇರನ್ನು ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ರೆ ನಮಗೆ ಫ್ರೀ ಆದಾಗ ಈ ರೀತಿ ಬಿಡಿಸ್ಕೋಬೋದು. ನಮ್ಮದು ತೋಟ ಇರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಮನೆಯಲ್ಲೇ ಬೆಳ್ಕೊತೀನಿ, ಜಾಸ್ತಿ ಹೊರಗಡೆಯಿಂದ ತರೋದಿಲ್ಲ. ಅದಿನ್ನೂ ಚಿಕ್ಕ ಗಿಡ ಅಂತ ಹೇಳಿ ಇನ್ನೂ ಆಗಿಲ್ಲ ಅಂತ ಹೇಳಿ ಹೊರಗಡೆಯಿಂದ ತರಿಸಿದ್ದೀನಿ. ಫ್ರೀ ಟೈಮಲ್ಲಿ ಒಂದಷ್ಟು ಸೊಪ್ಪುಗಳನ್ನು ನಾನೇ ಹಾಕ್ತಾ ಇರ್ತೀನಿ. ನಿಮ್ಮ ಮನೆ ಹತ್ರ ಜಾಗ ಇದ್ದು ನಿಮಗೆ ಫ್ರೀ ಟೈಮ್ ಇದ್ದರೆ ಈ ರೀತಿ ಸೊಪ್ಪುಗಳನ್ನು ನೀವೇ ಬೆಳೀರಿ. ಹೊರಗಡೆಯಿಂದ ತೊಗೊಂಡು ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ರೀತಿಲೂ ಎಲ್ಲದಕ್ಕೂ ಸಹ ಕೆಮಿಕಲ್ನ ಬಳಸ್ತಾರೆ. ಆದ್ದರಿಂದ ನಾವು ತಿನ್ನೋ ಆಹಾರದಲ್ಲಿ 0.5% ಕೆಮಿಕಲ್ಲೇ ಇರುತ್ತೆ, ಅಷ್ಟು ಕೆಮಿಕಲ್ನ ಯೂಸ್ ಮಾಡ್ತಾರೆ ಇದಕ್ಕೆಲ್ಲ. ಕೊತ್ತಂಬರಿ ಸೊಪ್ಪು ಬಾಡೋದಾಗ ಫ್ರೆಶ್ ಆಗಿರಲಿ ಅಂತ ಹೇಳಿ ಕೆಮಿಕಲ್ನ ಬಳಸ್ತಾರೆ. ಅದನ್ನು ನಾನು ಸಹ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಸಹ ನಾನು ಮನೆ ಹತ್ರನೇ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನ ಎಲ್ಲರದ್ದು ಊಟ ಆಗಿತ್ತು, ನಾನು ಸ್ವಲ್ಪ ಲೇಟಾಗಿ ಯಾವಾಗಲೂ ಮಾಡೋದು. ಇವತ್ತು ಬೇಳೆ ಮತ್ತು ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ. ನಮ್ಮ ಮನೇಲಿ ಮೂಲಂಗಿ ಸಾಂಬಾರು ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ, ಜಾಸ್ತಿ ಮೂಲಂಗಿನ ಇಷ್ಟಪಡ್ತಾರೆ ಅವರು. ನನ್ನ ಮಗಳು ಸಹ ಯಾವುದೇ ತರಕಾರಿ ಕೊಟ್ಟರು ತುಂಬ ಇಷ್ಟಪಟ್ಟು ತಿಂತಾಳೆ. ಆ ರೀತಿ ರೂಢಿ ಆಗಿದೆ ಅವಳಿಗೆ ಚಿಕ್ಕದ್ರಿಂದನೇ. ಅನ್ನ ಸಾಂಬಾರು ಜೊತೆ ಸ್ವಲ್ಪ ಹಪ್ಳನ ಎಣ್ಣೆಗೆ ಹಾಕ್ಕೊಂಡಿದ್ದೆ. ಡೈಲಿ ಹಾಕ್ಕೊಳ್ಳಲ್ಲ, ಬೇಕು ಅನ್ನಿಸ್ದಾಗ ಮಾತ್ರ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಸಂಜೆ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಏನಾದರೂ ಕೊಡ್ತಾನೆ ಇರಬೇಕು, ಅವಳು ಏನಾದರೂ ಕೇಳ್ತಾನೆ ಇರ್ತಾಳೆ. ಅದಕ್ಕೆ ನಾನಿಲ್ಲಿ ಮಕಾನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಕಾನ ಸ್ವಲ್ಪ ಮೆತ್ತಗಿರುತ್ತೆ, ಅದನ್ನು ಈ ರೀತಿ ಫ್ರೈ ಮಾಡಿಕೊಂಡಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಟೇಸ್ಟು ಒಂದು ರೀತಿ ಕಡಲೆಪುರಿ ಥರ ಅಂತ ಅನಿಸ್ಬೋದು, ಆದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ರೆಗ್ಯುಲರಾಗಿ ಕೊಡ್ತೀನಿ ಇದನ್ನು. ಇದ್ರ ಜೊತೆಗೆ ಕಡಲೆ ಬೀಜನೂ ಸ್ವಲ್ಪ ಹುರ್ಕೊಂಡಿದ್ದೀನಿ ಮತ್ತು ಒಣದ್ರಾಕ್ಷಿನೂ ಸಹ ಸೇರಿಸಿ ಕೊಡ್ತೀನಿ. ಅದೆಲ್ಲ ತಿಂದಾದಮೇಲೆ ಅವಳು ಸಂಜೆನೂ ಸಹ ಕೈಕಾಲು ಮುಖ ತೊಳ್ಕೊಂಡು ಈ ರೀತಿ ತಲೆ ಎಲ್ಲ ಬಾಚಿಸ್ಕೊತಾಳೆ. ಅವಳಿಗೆ ಹೂವು ಅಂದರೆ ತುಂಬಾ ಇಷ್ಟ, ಯಾವಾಗಲೂ ಹೂವು ಮುಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ ಜಾಸ್ತಿ. ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೂ ನನಗೂ. ನೈಟ್ ನಾನಿಲ್ಲಿ ನನ್ನ ಮಗಳು 1 ವೀಕಿಂದನೂ ಜಾಮೂನ್ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾ ಇದ್ಲು ಅಂತ ಹೇಳಿಬಿಟ್ಟು ಜಾಮೂನ್ನ ಮಾಡ್ತಾಯಿದ್ದೀನಿ. ಜಾಮೂನ್ ಮಾಡೋದಕ್ಕೆ 1 ಕಪ್ ಸಕ್ಕರೆಗೆ ನಾನು 1 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕಕ್ಕೆ. ನೆಕ್ಸ್ಟು ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳ್ತೀನಿ. ಜಾಸ್ತಿ ಹೊತ್ತಿ ಇದನ್ನು ಕಲಿಸ್ಕೊಬಾರ್ದು, ಸ್ಮೂತಾಗಿಯೇ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಸಹ ಇರಬಾರ್ದು, ತುಂಬ ತೆಳುಗೂ ಸಹ ಆಗಬಾರ್ದು. ಆ ರೀತಿ ಕಲಿಸ್ಕೋಬೇಕು ಇದನ್ನು. ಅದಕ್ಕೆ ಕಲಿಸ್ಕೊಂಡಿದ್ದಾದಮೇಲೆ ಒಂದು 10 ಮಿನಿಟ್ಸ್ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾಯಿದ್ದೀನಿ. ಸಕ್ಕರೆ ಪಾಕಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕರಗಿದ್ರೆ ಸಾಕು ನೀಟಾಗಿ ಸಕ್ಕರೆ. ಸ್ಟವ್ ಮೇಲೆ ಒಂದು ಬಾಣಲೆಗೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಉಂಡೆನ ಮಾಡ್ಕೋಬೇಕು, ಇಲ್ಲಾಂದರೆ ಕ್ರ್ಯಾಕ್ ಆಗುತ್ತೆ, ಜಾಸ್ತಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡಿದ್ದಾಗಿದೆ. ಅಷ್ಟರಲ್ಲಿ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ.
ನಮ್ಮನೇಲಿ ಯಾರೂ ಜಾಸ್ತಿ ತಿನ್ನೋರಿಲ್ಲ ಸ್ವೀಟನ್ನು, ಅದಕ್ಕೆ ಒಂದೇ ಒಂದು ಪ್ಯಾಕಲ್ಲಿ ನಾನು ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಒಂದೊಂದಾಗಿ ನಿಧಾನಕ್ಕೆ ನಾನು ಈ ಉಂಡೆಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನೂ ನಿಧಾನಕ್ಕೆ ಹಾಕ್ಕೊಂಡ ನಂತರ ಒಂದು ಸ್ಪೂನ್ನಿಂದ ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಹೋಗಬೇಕು. ಇಲ್ಲಾಂದರೆ ಒಂದೇ ಸಲ ತಿರುಗ್ಸೋಕ್ಕೆ ಹೋದರೆ ಉಂಡೆಗಳೆಲ್ಲ ಹೊಡೆಯುತ್ತೆ. ನೋಡಿ ಫ್ರೈ ಆಗಿದೆ. ಫ್ರೈ ಆದ ಉಂಡೆಗಳನ್ನ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ, ಇಲ್ಲಾಂದರೆ ಬಿಸಿಗೆ ಹಾಕಿದ್ರೆ ಆವಾಗಲೂ ಸಹ ಉಂಡೆಗಳೆಲ್ಲ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಜಾಮೂನ್ ಒಂದು 20 ನಿಮಿಷ ಪಾಕದಲ್ಲಿ ಇಟ್ಟರೆ ಜಾಮೂನ್ ರೆಡಿಯಾಗಿಬಿಡುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.